ಆಚಾರ್ಯರೇ, ಪೃಥ್ವಿಪತಿಯಾದ ಗುರುಪತೆ ಸೇನಾಧಿಪತಿ ತತ್ಪುತ್ರರ ಮೂರ್ತಿ ಒಂದಂತ ಉತ್ಕೃಷ್ಟ ಮತರ ಮಾತಮನೋವ್ಯತ್ತ ಎಂದುಂಟಾದ ಶೋಕವಂ ತತ್ಕಾಲ ತಳ್ಬಿಡಿ. ಅವರವರ ಆಯುಷ್ ಇದ್ದಂತೆ ಬದಲಕತವನ್ನು ಅಳಕಿಸಿ ಹೆಚ್ಚಿಗೆ ಬರೆಯಲಕ್ಕ ದಾರಿಗೂ ಸಾಧ್ಯವಿಲ್ಲ. ಹಿಂದಕ್ಕೆ ಹೊತ್ತಳದ ಪರಾಕ್ರಮಗಳಾದ ಹತ್ತಿರತರನ ಗತಗಡಿಸದ ಪಾರ್ಥನ ಸುತನು ಸಾಮಾನ್ಯದವನೇನೋ ಅಸಮಬಲಶಾಲಿಯಾದ ಅಭಿಮಾನವನೊಡನೆ ಕಾಳಗವನ್ನ ತಗಬೇಕಾದರೆ ಅಸುರಾರಿಯಿಂದಲೂ ಅಸಾಧ್ಯವು. ಭುಜಪ್ಪಲೋ ತಂಡನಾದ ಗಾಂಡವಿಯು ಮೂರು ಲೋಕದ ಗಂಡನೆಂದು ಗಳ್ಪಂಡೆ ಎಂದರಿಸದಕ್ಕವನು ಇವನೊಡನೆ ದಂಡದರನನ್ನು ಮುಕ್ಕೊಂಡ ಆದರೆ ಬಳರೆ ರಣಮಂಡಲದೊಳು ವೀರ ಮಂಡ ಎಂಬುದು ಸಮ ದಂಡೆಯಾಗಿ ಕೋದಂಡದಿ ಮಾತನಾಡಿಸುವ ಪ್ರಚಂಡ ಭೂಪತೆ ಆಚಾರ್ಯರೇ, ಇವನಾವ ಹುಡುಗನು ಎನ್ನಂ ಕಂಡರೆ ಮಾತ್ರ ಗಿಡಿಗಣ್ಣಿನವಳು ಹುಗುಳುತ್ತಾ ಧನಸ್ಸನ್ನು ಎತ್ತುಕೊಂಡು ದ್ರೋಣರೇ ಮಧ್ಯಮ ಭೋಜನ ಮಾಡಿ ಬಂದಿರ ಎಂದು ನಿರ್ಭಯದಿಂದ ಮಾತನಾಡಿಸುವನ. ಕಡ್ಡುಗಲಿಯಾದ ಅಭಿಮಾನವನ ಕಟ್ಗದ ಹಾರು ಕಡ್ಡುಗಲಿಯಾದ ಕರ್ಣ ನಮ್ಮ ಕೈಗುಂದಿಸಿದನು. ಬಲ್ಯದನಾದ ಶಲ್ಯ ನಮ್ಮ ಶಕ್ತಿಯ ಕೈಗುಂದಿಸಿ ನಿಲ್ಲಿಸಿದನು. ನಿಪುಣರಾದ ಕೃಪಚಾರ್ಯರಿಗೆ ಮಾತ್ರ ಕಳವಳ ಪುಟ್ಟಿಸಿ ಕಂಪು ಹಿಡಿಸಿ ಕುಳರಿಸಿದನು. ಹಾತುಲಿತನಾದ ಅಶ್ವತ್ಥಾಮನ ಧೈರ್ಯವನ್ನು ಕದಲಾಡಿದಂತೆ ಮಾಡಿದನು. ನನಗಂತೂ ಹೇಳುವುದೇನಿದೆ, ನಿನಗಂತೂ ಮೊದಲೇ ಪ್ರಾಯಶ್ಚಿತ್ತವನ್ನು ಮಾಡುವನು. ಪೃಥ್ವಿಪತೆ ಸೇನಾಧಿಪತಿ, ಇವನು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನ ತೊತ್ತು ಮಾಡಿ ನುಂಗುವ ಮೃತ್ಯು ದೇವತೆಯೋ, ಕಟಕಾಲದ ಕಾಲ ಭೈರವನು. ಇವನನ್ನು ನೋಡಿದರೆ 14 ವರ್ಷ ಇವನಲ್ಲಿರುವ ಧೈರ್ಯಾದ್ರಿ ಎಂಬ ಅಧಿಕವಾದ ಪೌರುಷ. ಇವನು ತಣ್ಣವರಂತೆ ಬಣ್ಣಿಸಿದರೆ ನಮ್ಮ ಸೈನ್ಯವ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವ ಇವನು ನೀನು ದಿಕ್ಕು ತಪ್ಪಿದವನಂತೆ ಚಿಂತಿಸಬೇಡ. ಇವನಿಗೆ ತಕ್ಕ ಪ್ರಾಯಶ್ಚಿತ್ತವ ಮಾಡುವನು ಕುರುಭೂಪತಿ. ನೋಡನೆ ಸಾಸರಿದೆ. ಓ ಭೋಜನ ಪ್ರಿಯರಾದ ಆಚಾರ್ಯರೇ, ಹೆಸರಿಗೆ ಮಾತ್ರ ನೀವು ಗೋದಂಡ ವಿದ್ಯೆ ಪಾಂಡಿತ್ಯರಾಗಿ ಕಾಣುವಿರೇ. ಆಚಾರ್ಯರೇ, ಸುಯೋಧನ, ಸೈನ್ಯದ ಭಾರವು ನಮಗೆ ಆತಕ್ಕೆಂದು ಇಂದ್ರ ಸಂಜಾತನದಿಂದ ಲಯ ಮಾಡಿಸಿದಿರಿ. ತಾವು ಮಾತ್ರ ಬರುತ್ತ ಮಾತಿನ ಧೀರರಾಗಿ ಕಾಣುವಿರಿ. ಸಮಯಕ್ಕೆ ತಕ್ಕ ಉಪಶಾಂತಿಯಂ ಹೇಳಲಿಕ್ಕೆ ಬಹುಜಾಣರಾಗಿ ಕಾಣುವಿರಿ. ಖಂಡಿರ ಖಟಗಾಚಾರ್ಯರೇ. ಯಕ್ಷರಕ್ಷರದಿಗಳ ಪಾಂಡವರ ಪಕ್ಷ ವಹಿಸಿ ಬಂದರ ನಿರ್ಲಕ್ಷ್ಯದಿಂದ ಕಾದಾಟವಂತ ವಿಕ್ರಮಾರ್ಕನಾದ ಅರ್ಕ ಸಂಭಾವನೆ. ಓ ಆಚಾರ್ಯರೇ, ಈ ಸ್ವಯನಧ್ಯಕ್ಷನಾದ ದ್ರೋಣನ ಬೇಡವನ್ನಡಿಗಳನ್ನು ಲಕ್ಷ್ಯವೆಟ್ಟು ಕೇಳಬೇಕನೆ. ಓಹೋ ದ್ರೋಣಾಚಾರ್ಯರೇ, ಅದೇನು ಚೆನ್ನಾಗಿ ಹೇಳರ. ಪಕ್ಷಿವಾಹನನ ಸಹೋದರ ಮಗನಾದ ಅಭಿಮಾನ್ಯವನೆಂಬವನ್ನ ರಕ್ಷಣೆ ಎಂದನ ಅವದ ನಮ್ಮ ಸೈನ್ಯವೆಂಬ ಪಕ್ಷಿಗಳ ಬಲ ಸಮೂಹದಲ್ಲಿ ಗಿಡಗ ನರಕದಂತೆ ಕುರುಪುಡಿಯನ್ನು ಹೊಡೆದು ಕೆಡಹಿದನು. ಷಾಢ್ರ ತಾಜಗಳನ್ನು ಹಿಡಿದು ಅಲ್ಲಾಡಿಸಿದನು. ಸಿಂಹಧ್ವನಿಯ ಮಾಡುತ್ತಾ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಯಂತ ಪಕ್ಕಿರುವನ. ರೋಗಶೇಷ, ಋಣಶೇಷ, ಶತ್ರುಶೇಷ ಬರೆಯಬಿಟ್ಟರೆ ಮುಂದೆ ನಮಗೆ ಸುಲಭವಲ್ಲವ. ಕರ್ಕಶ ಮಾತ ಬಾಂಡಗಳನ್ನು ಎಷ್ಟು ಪ್ರಯೋಗಿಸಿದ್ರು ಗರ್ಕರೆಗಡ ಮಾಟ ಮಲ್ಲಕ ಬರವನ. ಇವನಂತ ಮಕ್ಕ ಮಾರ್ಯ ಶೌರ್ಯದ ಗಂಭೀರ್ಯನಾದ ಅಭಿಮಾನವನೆಂಬಾಗದಲ್ಲಿ ನಿಂತಹವನ ಧನವನ್ನು ಖಂಡಿಸಿದರೆ ನಾನು ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡುವನು. ಶೀಘ್ರವಾಗಿ ಹೋಗಿ ಈ ಕಾರ್ಯವನ್ನು ನೆರವೇರಿಸಿ ಶೌಲ್ಯ ಅಶ್ವತ್ಥಾಮ ಕೃಪಾದಿಗಳನ್ನು ಕೂಡಿಕೊಂಡು ನಾ ಮುಂಭಾಗಕ್ಕೆ ಹೋಗುವನು. ಹಿಂಭಾಗದಲ್ಲಿ ನಿಂತು ಅವನ ಧನವನ್ನು ಖಂಡಿಸೋ ಈ ಕ್ಷಣ. ಭಿಂಕದೆಂದರವ ಮಂಕುಮತಿಗಳಂಬರಿಪ ಸಂಕುಲವಂ ಸಂಕಿಸದ ಮುಕ್ಕಂಡ ಬೊಂಕನ ಅಂಕಿತವಂ ಮೀರಿಶರ ಸಂಕುಲವಂ ಸೂಚಿಟಂಕಣಕ್ಕೆ ಅಧಿಕಾರಿಯಾದ ಕಾಲಕಿಂಕರಣ ಪಂಕಜಕ್ಕೆ ಸಾಧೇನ ಪಡಸ
ಸಮಾಂಕಿತನಿಗತ್ತು ಇಂಥ ಅಳದೇಕೆ ಸುದ್ದಿಯನ್ನು ಹೇಳಿವ್ರ ಸಹಜವಾಗಿ ಹೇಳುವನು ಆಚಾರ್ಯರೇ ಓ ಕರ್ಣ ಕಿಂಕರನಾಗಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥನಿಗೆ ಸಮಾಂಕಿತ ವೀರ ಕಂಕಣ ಕಟ್ಟಿರುವ ರೌದ್ರಾಂಕಿತನಿಗತ್ತು ಇಂಥ ರಣ ಹೇಳಿ ಸುದ್ದಿಯನ್ನು ಹೇಳಿವ್ರ ಓ ಗುರುಗಳೇ ಓ ಸೂರ್ಯ ಸಂಭವನ ಅಯ್ಯೋ ಅಭಿಮಾನ್ಯವನು ಮಿಕ್ಕಿ ಮೀರಿರವನು ಅವನಿಗೆ ತಕ್ಕ ಉಪಾಯವನ್ನು ಮಾಡಿ ಕೊಲ್ಲಿಸಬೇಕೆಂದು ಇಂಥ ಕಕ್ಕಲೂತಿ ಮಾತನ್ನು ಹೇಳುವುದಕ್ಕೆ ಛೀ ನೀನೇನು ಮಕ್ಕಳಿಲ್ಲದವನ ಹೇಗೆ ಎಂಥ ಈ ಕ್ಷೋಣಿಯೊಳ ರಣಧೀರ ನೆನೆಸದಿದ್ದಡೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು ಓ ಆಚಾರ್ಯರೇ ಆ ಸೂರ್ಯ ಸಂಭವ ಅಯ್ಯೋ ಹರಿಯದಾಸು ಕೂಸಿನ ಹಿಂಭಾಗದಲ್ಲಿ ನಿಂತು ಇಂಥ ಗನ್ನಕಾತ ಕೆಲಸವನ್ನು ಮಾಡಿದರೆ ಅವನ ಮೆತ್ತ ತಂದೆ ತಾಯಿಗಳ ಎಣಕ್ಕೆ ಕಲ್ಲು ಒಡೆದು ಕಂಡಾರ ದ್ರೋಣ ಹಸು ಕೂಸನ್ನು ಮೋಸಗೊಳಿಸಬೇಕೆಂದು ನಿನ್ನಲ್ಲಿ ಆತ ಕುಟ್ಟಿತೋ ಇಂಥ ದುರ್ಗಣ ಎಲ್ಲ ಕರ್ಣ ಅಭಿಮಾನ್ಯವನಂತ ಮಾನದವನೆಂದು ತಿಳಿದಿರುವೆಯೇನು ಹ ಕೊರ್ರವಲ್ಲಭನ ಸೈನ್ಯವ ಮೆಕ್ಕ ಮೇರೆ ಚಿರುವಲ್ಲಭನ ಸೈನ್ಯವ ಮೆಕ್ಕ ಮೇರೆ ನಿಂತವನು ಚಿಕ್ಕವನಿಗೆ ತಕ್ಕ ಉಪಾಯವು ಮಾಡಿದರೆ ಹ ನಮ್ಮ ರಾಜನು ನಮ್ಮ ಹೆಣಕ್ಕೆ ಕಲ್ಲು ಹೊಡೆದನು ಅಯ್ಯೋ ಸಂಗ್ರಾಮದಲ್ಲಿ ಅವನ ಮುಂಭಾಗದೊಳ್ಳಿಂತು ಯುದ್ಧವ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ ಎಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನ ಬಲಶಾಲಿಯಾದ ವಾಲಿಯ ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವು ಮಾಡಿ ಜಯಪ್ರದ ಕೈಗೊಳ್ಳಲಿಲ್ಲವೇ ಇದೇ ಪಾಂಡವರ ಎಂದಿನ ಕಾಲಕದಲ್ಲಿ ಕಲಭೀಷ್ಮನ ಎದುರಿಗೆ ಚಿಗಂಡಿಯಂ ತಂದು ನಿಲ್ಲಿಸಿ ಪಾರ್ಥನನ್ನು ಬಾಣ ಪ್ರಯೋಗವು ಮಾಡಿ ಜಯಪ್ರದಾನಗಾಗಲಿಲ್ಲವೇ ಅಲ್ಲ ಕರ್ಣ ಓ ಆಚಾರ್ಯರೇ ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಪಾಪವು ಕೌರವನಿಗಲ್ಲದೆ ನಮಗೇನಾಗುವುದು ರಾಜ್ಯ ನಮ್ಮ ಪ್ರತ್ಯಕ್ಷ ದೇವತೆ ಎಂಬಂತ ನೀನು ರಾಜ್ಯ ಧರ್ಮವನ್ನು ಅರಿಯದವನೇ ಹೇಗೆ ಸೂರ್ಯನಂದನ ಅಭಿಮಾನ್ಯವನೆಂಬಾಗದಲ್ಲಿ ನಿಂತಹ ಅವನ ಧನವಂ ಖಂಡಿಸೋ ಶಿಕ್ಷಣ ದ್ರೋಣ ನನಗೆ ಮಾತ್ರ ಸರಿ ಬಾರದು ನಿನ್ನಯ ದುರ್ಗುಣ ಯಾತಕ್ಕೆ ಬರುವುದಿಲ್ಲ ಕರ್ಣ ಹಿತ ಮಂಡಲವನ್ನು ದಂಡ ಜಡಿಸುವ ಉದ್ದಂಡ ಮಾರ್ದಂಡನ ನಂದನರತು ಇಂಥ ಚಂಡ ಕೆಲಸವನ್ನು ಮಾಡವನು ಓ ಆಚಾರ್ಯರೇ ಕುರುಮಂಡಲೇಶನಾದ ಕೌರವನು ಎನ್ನ ಮೇಲೆ ಬೇಸರಗೊಂಡು ನನಗೆ ಕೊಟ್ಟ ಅರ್ಧ ರಾಜ್ಯವನ್ನಾದರೂ ಖಂಡಿತವಾಗಿ ಬಿಡಬೇಕೆಂದು ದಂಡಿಸಿದ ಕಾಲಕ್ಕೂ ಎನ್ನ ಪ್ರಚಂಡತರ ಕೀರ್ತಿಗಳಿಗೆ ಕುಂದು ಬರುವುದಿಲ್ಲ ಓ ಆಚಾರ್ಯರೇ ಸೂರ್ಯ ಸಂಭವ ಗಂಡಗಲಗಳ ಕುಳಿತ ಅರಿಯದಾಸು ಕೂಸಿನ ಹಿಂಭಾಗದಲ್ಲಿಂತ ಅವನ ಧನವನ್ನು ಖಂಡಿಸಿದರೆ ದುರಧೀರರಾದವರು ಎನ್ನಂ ಸರಿ ಎಂಬುವರೇ ಓ ಆಚಾರ್ಯರೇ ಸೂರ್ಯ ಸಂಭವ ಅಯ್ಯೋ ಏನು ಹರಿಯದಾಸು ಕೂಸಿನ ಹಿಂಭಾಗದಲ್ಲಿಂತ ಇಂಥ ಗನ್ನಕಾತ ಕೆಲಸವನ್ನು ಮಾಡಿದರೆ ಅಯ್ಯೋ ಏನು ಹರಿಯದ ಹುಡುಗನ ಹಿಂಭಾಗದಲ್ಲಿಂತ ಇಂಥ ಚಂಡ ಕೆಲಸವನ್ನು ಮಾಡಿದರೆ ಅಯ್ಯೋ ಏನು ಹರಿಯದಾಸು ಕೂಸಿನ ಹಿಂಭಾಗದಲ್ಲಿಂತ ಇಂಥ ಗನ್ನಕಾತ ಕೆಲಸವನ್ನು ಮಾಡಿದರೆ ದುರಧೀರರಾದವರ ಎನ್ನಂ ಸರಿ ಎಂಬುವರೇ ಓ ಅಹೋ ಆಚಾರ್ಯರೇ ಸೂರ್ಯ ಸಂಭವ ಇಂಥ ಚಂಡ ಕೆಲಸವನ್ನು ಮಾಡಿ ಮಂಡೆಯ ಬಾಗಿ ಬಾಳುವುದಕ್ಕಿಂತ ಈ ಭೂಮಂಡಲದಲ್ಲಿ ಯಾವುದಾದರೂ ಒಂದು ಗುಂಡನ್ನಾಯ್ದು ಪ್ರಾಣ ಬಿಡುವುದಲೇ ಸಲವೇ ಛೇ ದುರಾಭಿಪ್ರಾಯನಾದ ದೋಣ ನಿನ್ನಲ್ಲಿ ಸ್ವಲ್ಪವಾದರಿಲ್ಲವೋ ಮತಯುತ ನಾದ ಚೌಲ್ಯ ಗೋಪಾಲ ನಮ್ಮ ಎಡ ಭಾಗದಲ್ಲಿ ನಿಲ್ಲಿಸವನ ಬಾಳರ ಅಪರಮಿತ ಸಾಹಸಿಯಾದ ಅಭಿಮಾನವನ್ನೆಂಬರುಪವಾಗ ನೀನು ರೂಪವಂ ತೋರದೆ ಹಿಮ್ಮುಖದಲ್ಲಿ ನಿಂತ ಅವನ ಚಾಪವಂ ಖಂಡಿಸಿದರೆ ಆಗ ಮಾತ್ರ ಗುರುಭೂಪಲನ್ನು ಉಳಿಯವನು ರವಿನಂದನ ಅಭಿಮಾನವನೆಂಬಾಗಕ್ಕೆ ನಡೆ ಶಿಕ್ಷಣ ಅಂತಃಕರಣ ಶೂನ್ಯನಾದ ದ್ರೋಣನು ನನಗೆ ಮಾತ್ರ ಇಂಥ ಕೆಲಸಕ್ಕೆ ಗುರಿ ಮಾಡಿದನು